ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೇನೆ ಬೈ ರೋಡ್. ಸೊ ಬೈ ರೋಡ್ ಹೋಗ್ತಾ ಹೋಗ್ತಾ ಒಂದು ಫೇಮಸ್ ಟನಲ್ ಇದೆ. ಸೊ ಅದು ಬಂದ್ಬಿಟ್ಟು ಹುನಗುಂದ ಮತ್ತು ಹೊಸಪೇಟೆ ಟನಲ್ ಅಂತಾರೆ. ಸೊ ಹೊಸಪೇಟೆ ಒಂದು ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರವಾಗಿತ್ತು. ಹೊಸಪೇಟೆಯು ತುಂಗಭದ್ರಾ ನದಿಯ ತೀರದಲ್ಲಿತ್ತು. ಜಗತ್ಪ್ರಸಿದ್ಧಿಯಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ ಇಲ್ಲಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಸೊ ಹಂಪೆ ಈ ಸ್ಥಳ ವಿಶ್ವ ಪರಂಪರೆಯ ತಾಣದಲ್ಲಿ ಒಂದಾಗಿ ಇಲ್ಲಿ ತುಂಗಭದ್ರಾ ನದಿಯ ಮೇಲೆ ಆಲ್ಮೋಸ್ಟ್ ಒಂದು 20ನೇ ಶತಮಾನದಲ್ಲಿ ತುಂಗಭದ್ರಾ ಅಣೆಕಟ್ಟು ಕಟ್ಟಲಾಗಿತ್ತು. ಸೊ ಬೊಮ್ಮಘಟ್ಟದಲ್ಲಿ ಇಲ್ಲಿಯ ಶ್ರೀ ಹುಲಿಕಂಠರಾಯ ದೇವಸ್ಥಾನವು ಪ್ರಸಿದ್ಧಿಯಾಗಿದೆ. ಸೊ ಇಲ್ಲಿ ಪ್ರತಿ ವರ್ಷ ಫಾಲ್ಗುಣ ಶುಕ್ಲದ ದಶಮಿಯಂದು ರಥೋತ್ಸವ ಕೂಡ ಇರುತ್ತದೆ. ಸೊ ಪ್ರಯಾಣ ಬಂದ್ಬಿಟ್ಟು ನಿಮಗೆ ಬಳ್ಳಾರಿಯಿಂದ 60 ಕಿಲೋಮೀಟರ್ ಪ್ರಯಾಣ ಹೊಸಪೇಟೆಯ ರಾಜ್ಯದ ಪ್ರಮುಖ ನಗರಗಳಾದ ಬೆಂಗಳೂರಿಂದ ಒಂದು 333 ಕಿಲೋಮೀಟರ್ ಆಗುತ್ತೆ. ಹಾಗೆ ಮೈಸೂರಿಂದ ಅರೌಂಡ್ 420 ಕಿಲೋಮೀಟರ್ ಆಗುತ್ತೆ. ಸೊ ಹೊಸಪೇಟೆಗೆ ನೀವು ಬರಬೇಕಂದ್ರೆ ಟ್ರೈನ್ ಸೌಲಭ್ಯ ಇದೆ. ಸೊ ರಾಷ್ಟ್ರೀಯ ಹೆದ್ದಾರಿ ಅಂದರೆ ನ್ಯಾಷನಲ್ ಹೈವೇ 50 ಅದು ಬಂದ್ಬಿಟ್ಟು ಹೊಸಪೇಟೆ ಮೂಲಕನೇ ಹಾದು ಹೋಗುತ್ತೆ. ಹೊಸಪೇಟೆ ಸಮೀಪದಲ್ಲಿ ಇನ್ನೂ ಏನೇನು ಇದೆ ಅಂತಂದರೆ, ಸಂಡೂರು ತಾಲೂಕಿನ ತೋರಣಗಲ್ಲಿನಲ್ಲಿ ಜಿಂದಾಲ್ ಎನ್ನುವ ಒಂದು ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಇದೆ. ಅದು ಜಿಂದಾಲ್ ಕಂಪ್ನಿ ಎಲ್ರಿಗೂ ಗೊತ್ತಿರೋದೆ. ಸೊ ಅದು ಬಂದ್ಬಿಟ್ಟು ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಒಂದು ಫೇಮಸ್ ಕಂಪ್ನಿ ಅಂತಲೇ ಹೇಳ್ಬೋದು. ಇದಕ್ಕೆ ಉಪಘಟಕವಾಗಿ ಸಿಮೆಂಟ್ ಕಾರ್ಖಾನೆಗಳು ಕೂಡ ಇದೆ ಇಲ್ಲಿ. ತುಂಬ ಜನರು ಏನಪ್ಪ ಅಂತಂದರೆ ಕೆಲಸಕ್ಕೆ ಇಲ್ಲಿಂದಾನೇ ತೆರಳ್ತಾರೆ. ಸೊ ಹೊಸಪೇಟೆ ಇತಿಹಾಸ ಬಂದ್ಬಿಟ್ಟು ಇಲ್ಲಿ ಕೃಷ್ಣದೇವರಾಯ ರಾಜರು ಕಟ್ಟಿದ್ದು ಅಂತ ಹೇಳ್ತಾರೆ. ಕೃಷ್ಣದೇವರಾಯರ ಅವ್ರ ತಾಯಿ ನಾಗಲಾಂಬಿಕರ್ ಅವರ ನೆನಪಿನಲ್ಲಿ ಇವರು ಜನರ ಬಗ್ಗೆ ಅರಿವು ಮೂಡಿಸಲು ಸೃಷ್ಟಿಸಿದ ಒಂದು ತಾಣ ಅಂತ ಕರೀತಾರೆ. ಪ್ರವಾಸಿ ತಾಣಗಳು ಬಂದ್ಬಿಟ್ಟು ಹೊಸಪೇಟೆಯಲ್ಲಿ ಹಂಪೆ, ತುಂಗಭದ್ರಾ ಅಣೆಕಟ್ಟು, ಸೊ ದರೋಜಿ ಕರಡಿಧಾಮ ಮತ್ತು ಕಿಷ್ಕಿಂಧ ಅಂಜನಾದ್ರಿ ಬೆಟ್ಟ ಬಂದ್ಬಿಟ್ಟು ಅದು ಹನುಮಂತ ಹುಟ್ಟಿದ ಸ್ಥಳ ಅಂತಾರೆ. ಸೊ ಅದು ಬಂದ್ಬಿಟ್ಟು ಇಲ್ಲಿಂದ ನಿಯರ್ ಆಗುತ್ತೆ. ಇಲ್ಲಿ ವ್ಯಾಪಾರ ಅಂತೂ ನಿಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ಪ್ರಮುಖ ವ್ಯಾಪಾರ ಬಂದ್ಬಿಟ್ಟು ಕೃಷಿ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಗಣಿ ಕೈಗಾರಿಕೆಯು ಒಂದು ಪ್ರಮುಖ ಉದ್ಯಮವಾಗಿ ಬೆಳೆದಿದೆ. ಸೊ ಗಣಿ ಕೈಗಾರಿಕೆ ಜಾಸ್ತಿ ಇದೆ ನಮ್ಮ ಕಡೆ ಎಲ್ಲ. ಸೊ ಭಾಳಷ್ಟು ಉಕ್ಕಿನ ಕಾರ್ಖಾನೆಗಳು ಕೂಡ ನೀವು ಹೊಸಪೇಟೆಯಲ್ಲಿ ಕಾಣಬಹುದು. ಸೊ ಕೃಷಿ ಬಂದ್ಬಿಟ್ಟು ಯು ವಿಲ್ ಫೈಂಡ್ ಕಬ್ಬು, ಭತ್ತ, ಶೇಂಗಾ, ಸೂರ್ಯಕಾಂತಿ ಮತ್ತು ಬಾಳೆ ಇಲ್ಲಿನ ಪ್ರಮುಖ ಬೆಳೆಗಳಾಗಿರುತ್ತೆ. ಸೊ ಹತ್ತಿರ ಈ ಹೊಸಪೇಟೆ ಹತ್ತಿರ ತಾಲೂಕುಗಳು ಬಂದ್ಬಿಟ್ಟು ಹಗರಿಬೊಮ್ಮನಹಳ್ಳಿ ಅಂತ ಬರುತ್ತೆ, ಇನ್ನೊಂದು ಹರಪನಹಳ್ಳಿ ಅಂತ ಬರುತ್ತೆ. ಹೊಸಪೇಟೆ ಇಟ್ಸೆಲ್ಫ್ ತಾಲೂಕು ಮತ್ತು ಹೂವಿನಡಗಲಿ, ಕೊಟ್ಟೂರು, ಕೂಡ್ಲಿಗಿ. ಸೊ ಇವೆಲ್ಲ ಏನಪ್ಪ ಅಂತಂದರೆ ಪ್ರಮುಖ ತಾಲೂಕುಗಳಾಗಿರುತ್ತೆ ಹೊಸಪೇಟೆ ಸುತ್ತಮುತ್ತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.